ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡೋಕ್ಕೆ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಿತ್ರದುರ್ಗದಲ್ಲಿ ಐತಿಹಾಸಿಕ ಕಲ್ಲಿನ ಕೋಟೆ ಇದೆ. ಬನ್ನಿ ತೋರಿಸ್ತೀನಿ ನಿಮ್ಮನ್ನು ಕರ್ಕೊಂಡು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಳ್ಳೆಯದಾ? ಬನ್ನಿ ಫ್ರೆಂಡ್ಸ್, ಐತಿಹಾಸಿಕ ಚಿತ್ರದುರ್ಗ ಕಲ್ಲಿನ ಕೋಟೆನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನೀವು ತೋರಿಸ್ತೀನಿ. ಹೋಗ್ತಾ ಇದ್ದೀನಿ, ಇವತ್ತೇ ಹೋಗ್ತಾ ಇದ್ದೀವಿ. ಹೋಗೋಣ, ಬನ್ನಿ ತೋರಿಸ್ತೀನಿ. ಇದೇ ನೋಡಿ ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ. ಬನ್ನಿ, ತುಂಬ ಇದೆ, ಒಳಗಡೆ ತೋರಿಸ್ತೀನಿ ಫ್ರೆಂಡ್ಸ್. ಹೋಗೋಣ, ಬನ್ನಿ ಒಳಗಡೆ ತೋರಿಸ್ಕೊಂಡು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಗೈಸ್, ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಬಗ್ಗೆ ಬರೆದಿರೋದು ಕನ್ನಡ, ಹಿಂದಿ, ಇಂಗ್ಲೀಷ್. ಮತ್ತು ಇದು ಕಲ್ಲಿನ ಕೋಟೆಯ ಮ್ಯಾಪ್. ಬನ್ನಿ ಫ್ರೆಂಡ್ಸ್, ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಕೋತಿರಾಜ ಅವರು. ಇವಾಗ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ತಾನೆ ಈ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ, ನಿಮ್ಮ ಒಳಗಡೆ ಕಡೆ ತೋರಿಸ್ತೀನಿ, ಏನೇನಿದೆ ಅಂತ ಪರಿಚಯ ಮಾಡ್ಕೊಟ್ಟು ತೋರಿಸ್ಕೊಡ್ತೀವಿ. ಬನ್ನಿ, ಇದು ತುಂಬ ವರ್ಷದ ಹಳೆ ರಾಜರ ಕಾಲದ ಕಲ್ಲುಗಳು ಫ್ರೆಂಡ್ಸ್. ನೋಡಿ, ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ರಾಜರ ಕಾಲದ್ದು ಕೋಟೆ ಇದು. ಮದಕರಿ ನಾಯಕರ ಇದ್ರಲ್ಲ ಆ ಕಾಲದ ಕೋಟೆ. ವೀರ ಮದಕರಿ ನಾಯಕರ ಆಳಿರೋ ಕೋಟೆ ಇದು ಫ್ರೆಂಡ್ಸ್. ಗೈಸ್, ವೀರ ಮದಕರಿ ನಾಯಕ ಆಳಿರೋ ಕೋಟೆ ಫ್ರೆಂಡ್ಸ್. ಇದು ತುಂಬ ವರ್ಷದ ಹಳೆ ಕೋಟೆ. ಇದು ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಗೈಸ್, ಇದು ತುಂಬಾ ಕಷ್ಟ ಇದೆ ಹತ್ತಕ್ಕೆ. ತುಂಬ ದಪ್ಪ ಕಲ್ಲು, ಸುಸ್ತಾಗಿದೆ ಫ್ರೆಂಡ್ಸ್. ಫುಲ್ ದಪ್ಪ ವಿಡಿಯೋ ಮಾಡ್ಕೊಂಡು ಹತ್ತುತ್ತಾ ಇದ್ದೀವಿ. ಏನೇ ಡಿಸ್ಟರ್ಬೆನ್ಸ್ ಇದ್ರು ವಾಯ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈ ಕಲ್ಲಿನ ಕೋಟೆಯಲ್ಲಿ 25 ಪ್ಲೇಸ್ ಇಂಗ್ಲೀಷಲ್ಲಿ ಬರೆದಿದೆ, ಕನ್ನಡ ಬರೆದಿದೆ. ನಮ್ಗೆ ಗೊತ್ತಿರೋ ಅಷ್ಟು ತೋರಿಸ್ತೀವಿ. ಇವಾಗ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ. ಗೈಸ್ ನೋಡಿ, ಇದೆ 25 ಪ್ಲೇಸ್ಗಳು. ಇದು ಕೇರಳ ಪರಿಚಯ ಮಾಡಿಕೊಟ್ಟು ಕೋತಿರಾಜು ಅವ್ರ ಹತ್ರ ಇದೆಲ್ಲ ಇಷ್ಟು ನೋಡಿ ಫ್ರೆಂಡ್ಸ್. ಅವ್ರ ಜೋಗ್ ಫಾಲ್ಸ್ ಎಲ್ಲ ಹತ್ತಿ 3 ತಿಂಗಳು ಐಸಿಯುಯಲ್ಲಿದ್ದರು ಫ್ರೆಂಡ್ಸ್. ಕೋತಿರಾಜು ಅಂತ ಹೇಳಿದ್ವಲ್ಲ, ಈ ವೈಟ್ ಮಾರ್ಕ್ಸ್ ನೋಡಿ, ಅದರಿಂದ ಹಚ್ತಾರೆ ಅವರು. 3 ಸೆಕೆಂಡ್ಸ್ ತಪ್ಪಿದ್ರೆ 4 ಸೆಕೆಂಡ್ಸಲ್ಲಿ ಈ ಕೋಟೆ ಇದಿಷ್ಟನ್ನ ಹಚ್ಚುತ್ತಾರೆ. ಇವಾಗ ಬನ್ನಿ ಮುಂದೆ ಹೋದ. ಇದೆ ನೋಡಿ ಫ್ರೆಂಡ್ಸ್, ನಮ್ಮ ಚಿತ್ರದುರ್ಗ ಕೋಟೆ ತುಂಬ ಚೆನ್ನಾಗಿದೆ. ಹತ್ತಾನೆ ಇದ್ದೀವಿ ಫ್ರೆಂಡ್ಸ್, ಆಗ್ತಾ ಇಲ್ಲ ಆದರೂ ಹತ್ತಾನೆ ಇದ್ದೀವಿ ಫ್ರೆಂಡ್ಸ್. ಯಾವ ಥರ ಇದೆ ಇದು ಚೆನ್ನಾಗಿದೆ. ಇದೊಂದು ದೊಡ್ಡ ಮಂಟಪ. ಇದನ್ನ ಗೊತ್ತಿಲ್ಲ, ಏನಂತಾರೆ ಅಂತ ಸರಿ ಗೊತ್ತಿಲ್ಲ. ಅದು ಚೆನ್ನಾಗಿದೆ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಟೆಪ್ಸ್ ಮುಂದೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋದು. ನೀವು ಗಣಪತಿ ದೇವಸ್ಥಾನ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಗಣಪತಿ ದೇವಸ್ಥಾನ ತೋರಿಸ್ಕೊಡ್ತೀನಿ. ಬನ್ನಿ, ಇದೇ ನೋಡಿ ಫ್ರೆಂಡ್ಸ್, ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬೆಟ್ಟದಲ್ಲಿರೋ ಗಣಪತಿ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ಇನ್ನು ಮುಂದ್ಗಡೆ ಬೇರೆ ಏನಿದೆ ತೋರಿಸ್ಕೊಂಡು. ಹಳೆ ಕಾಲದಲ್ಲೂ ಹಳೆ ಕಂಬ ಇದೆ ನೋಡಿ ಫ್ರೆಂಡ್ಸ್. ಇದೆ, ಅಕ್ಕ ತಂಗಿ ಹೊಂಡ ಇದೆ, ತೋರಿಸ್ತೀನಿ. ಗೋಪಾಲ ಸ್ವಾಮಿ ದೇವಾಲಯ ಇದೆ, ಅದು ತೋರಿಸ್ತೀನಿ. ಕೋಟೆಯಲ್ಲಿರೋ ಐತಿಹಾಸಿಕ ಏಕನಾಥೇಶ್ವರ ದೇವಾಲಯ ಇದು ನೋಡಿ ಫ್ರೆಂಡ್ಸ್. ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ಅಂತ ಫ್ರೆಂಡ್ಸ್. ಇದೆ ನೋಡಿ ಫ್ರೆಂಡ್ಸ್, ಇಡೀ ಬೆಸ್ಟದು ದೇವಾಲಯ ಇದೆ. ಬನ್ನಿ
ವೀರಭದ್ರಕರಿ ನಾಯಕರು ಕಟ್ಟಿ ಆಳ್ತಿರುವಾಗ ಕಟ್ಟಿರೋದು ಇದು ದೇವಸ್ಥಾನ. ಬರೀ ಎಲ್ಲ ಕಲ್ಲಿಂದಲೇ ಕಟ್ಟಿದೆ. ಎಲ್ಲ ಕಡೆ ನೋಡಿ. ಇದೊಂದಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ದೇವಸ್ಥಾನ ತೋರ್ಸೋಣ ಅಂತ ಬಂದ್ವಿ, ಅದು ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಬೇಜಾರು ಮಾಡ್ಕೊಂಬಿಡಿ, ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಇದು ಐತಿಹಾಸಿಕ, ಇದ್ರ ಬಗ್ಗೆ ನಿಮ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇದು ಆಗಿನ ಕಾಲದಲ್ಲಿ ಜನಗಳು ಬರ್ದಿರೋದು ಇದ್ರ ಬಗ್ಗೆ. ಇದು ತುಂಬ ಗಾಳಿ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತದೆ. ಆದಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನಾವು ತೋರಿಸ್ತೀವಿ. ಆದಷ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್. ನೋಡಿ ಕೋತಿ ತುಂಬ ಚೆನ್ನಾಗಿದೆ ವ್ಯೂ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್. ನೋಡ್ಬೇಕು ಫ್ರೆಂಡ್ಸ್. ಅಲ್ಲೆಲ್ಲ ನೋಡಿ ಸಿಟಿ ಫುಲ್ ಇದೆ ನೋಡಿ. ಅಲ್ಲೆಲ್ಲ ನೋಡಿ ಹಿಂದ್ಗಡೆ ಚೆನ್ನಾಗಿದೆ, ಫುಲ್ ಸಖತ್ ಚೆನ್ನಾಗಿದೆ ವ್ಯೂ ಫ್ರೆಂಡ್ಸ್. ನೀವು ಚಿತ್ರದುರ್ಗದಲ್ಲಿ ವಾಸ ಮಾಡ್ತಿದ್ರೆ ಬಂದು ಯಾವ ಥರ ಬಂದು ವಿಸಿಟ್ ಮಾಡಿ. ರಾಮಾಚಾರಿ ಮೂವಿ ಕ್ಲೈಮ್ಯಾಕ್ಸ್ ನಡೆದಿರೋ ಜಾಗ ನಮ್ಮ ಕೈಲಿ ಹತ್ತಿಟ್ಬಿಟ್ಟು ತೋರ್ಸೋಕೆ ಆಗ್ತಿಲ್ಲ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ನಮ್ಮ ಮನೆಯವ್ರು ಬಂದಮೇಲೆ ಆ ಜಾಗಕ್ಕೆ ಹೋಗ್ಬಿಟ್ಟು ನಿಮ್ಗೆ ಯಾವ ಥರ ಇದೆ ಆ ಜಾಗ ತೋರಿಸ್ತೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಆ ಜಾಗ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀವಿ. ನಮ್ಗೆ ಇದೆ ನೋಡಿ ಫ್ರೆಂಡ್ಸ್, ಒಂದು ನಮ್ಮ ಮನೆ ಮತ್ತು ಕಿಂಡಿ ಇದೆ ನೋಡಿ. ಎಲ್ಲಿ ಕಿಂಡಿ ಇದೆ ತೋರಿಸ್ತೀನಿ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಿಂಡಿ ಹತ್ರ. ಫಸ್ಟ್ ಮನೆ ತೋರಿಸ್ತೀವಿ ಬನ್ನಿ. ಮನೆ ತೋರಿಸ್ತೀನಿ ಬನ್ನಿ, ಬನ್ನಿ ಮನೆ ತೋರಿಸ್ತೀನಿ. ಅದಕ್ಕೆ ಒಬ್ಬವನ ಮನೆ, ಬನ್ನಿ ಇದೆ ಬನ್ನಿ ಫ್ರೆಂಡ್ಸ್. ಇದು ಒನಕೆ ಓಬವ್ವನ ಮನೆ ಫ್ರೆಂಡ್ಸ್. ತುಂಬ ಯಾರೋ ಬಂದು ಪೊಲ್ಯೂಟ್ ಮಾಡಿದ್ದಾರೆ, ತುಂಬ ಸ್ಮೆಲ್ ಇದೆ. ಬನ್ನಿ. ಒನಕೆ ಓಬವ್ವನ ಮನೆ ಹತ್ರ ಇರುವ ಚಿಕ್ಕದು ಆಂಜನೇಯ ದೇವಸ್ಥಾನ. ಇದು ಕಲ್ಲಲ್ಲೇ ಕೆತ್ತಿರೋದು, ತುಂಬ ಚೆನ್ನಾಗಿದೆ. ಹೆಮ್ಮುಕ್ಕಳು ಇಲ್ಲೇ ಎಲ್ಲರೂ ಬನ್ನಿ ಫ್ರೆಂಡ್ಸ್. ಇದು ಒನಕೆ ಓಬವ್ವನ ಕಿಂಡಿ. ಹೈದರಾಲಿ ಸೈನ್ಯಗಳು ಒನಕೆ ಕಿಂಡಿಯನ್ನು ನುಗ್ಗುತ್ತಾ ಇದ್ರು. ಆವಾಗ ಒನಕೆ ಓಬವ್ವ ಆ ಮನೆಯಿಂದ ನೋಡಿ ಅವಳ ಮನೆಗೆ ಹೋಗಿ ಒನಕೆಯನ್ನು ತಂದು ಹೈದರಾಲಿ ಸೈನ್ಯಗಳನ್ನು ಸಂಹಾರ ಮಾಡಿದರು. ಬನ್ನಿ ಇವಾಗ ಬನ್ನಿ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ. ಅದೇ ಒನಕೆ ಓಬವ್ವನ ಕಿಂಡಿ. ಒನಕೆ ಓಬವ್ವನ ಕಿಂಡಿ. ನಮ್ಮಮ್ಮನ ಬ್ಲಾಗಲ್ಲಿ ಬರೀ ನಮ್ಮಮ್ಮ ಕಾಣಿಸಲ್ಲ ಫ್ರೆಂಡ್ಸ್, ನಾನು ಕಾಣಿಸ್ಕೊತೀನಿ. ಇವತ್ತಿನ ಬ್ಲಾಗ್ ನಾನೇ ಮಾಡಿರೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.